ಸಿರಿಧಾನ್ಯಗಳನ್ನು ಬೆಳೆದ ರೈತ ವಿನಂತಿ ಮಾಡಿಕೊಳ್ತೇನೆ. ಕೋಲಾರ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳು ಪೂರ್ಣ ಶ್ರೀಮಂತರಂತ ಯಾರಾದರೂ ಹಾಕ್ತಾರೆ ಅಂತ ಹೇಳಿದ್ರೆ ಅದು ರೈತರು ಮಾತ್ರ, ಬೇರೆಯವ್ರ ಕೈಲಿ ಯಾರ ಕೈಲಿ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೂ ಒಂದು ನಾನು ಹೇಳ್ತೀನಿ, ರೈತರನ್ನ ನಾವು ಯಾವ ಥರ ನೋಡ್ಕೋಬೇಕು ಅಂತ ಹೇಳಿದ್ರೆ, ಕೆಲವ್ರು ಏನು ಮಾಡ್ತಾರೆ, ರೈತರನ್ನ ಯಾವ ಥರ ನೋಡ್ಕೋಬೇಕಂದ್ರೆ ನಾವು ಊಟಕ್ಕೆ ಕುತ್ಕೊಳ್ಳುವಾಗ ಎಲೆ ಇರುತ್ತೆ, ಆ ಎಲೆನ ನಾವು ನನಗೊಂದು ಕೊಡಪ್ಪ ಅಂತ ತಗೊಂಡು ಇಲ್ಲಿ ಇಟ್ಕೊಳ್ತೀವಿ. ರೈತರಿಗೆ ಆ ಗೌರವವನ್ನು ಕೊಡಬೇಕು. ಊಟ ಮಾಡಿದ ಮೇಲೆ ಆ ಎಲೆನ ಬಿಸಾಕ್ದಂಗೆ ರೈತರು ನೋಡಬಾರ್ದು. ಹಂಗೆ ನೋಡಕ್ ಹೋದ್ರೆ ಅವ್ರಿಗೆ ಊಟನೂ ಸಿಗೋದಿಲ್ಲ. ಅದರಿಂದ ಏನೇನಾಗ್ತದೆ, ಸುಮಾರು ಕಾಯಿಲೆ, ಒಂದಲ್ಲ ಒಂದು ರೀತಿ ಕಾಯಿಲೆ ಆಗಲಿ, ಚಿಕ್ಕ ವಯಸ್ಸಿಗೆ ರಕ್ತ ಒತ್ತಡ ಹೆಚ್ಚಿಗೆ ಆಗ್ತದೆ, ಹಾರ್ಟ್ ಅಟ್ಯಾಕ್ಗಳಾಗ್ತವೆ, ಆಮೇಲೆ ಶುಗರ್ ಬರ್ತದೆ, ಮತ್ತೆ ಒಂದಲ್ಲ ಒಂದು ರೀತಿ ಕಾಯಿಲೆಗಳು ಬಂತು ತಾವೆಲ್ಲ ಕೂಡ ನೋಡ್ತಾ ಇದ್ರಿ. ಅದರಿಂದ ನಾವು ರೈತರು ಕೂಡ ಇದನ್ನು ಅಳವಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಆರೋಗ್ಯಕರವಾಗಿರೋದಕ್ಕೆ ನಾವು ಇವೆಲ್ಲ ಬಳಸ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಅನ್ನೋ ಉದ್ದೇಶದಿಂದ ಸರ್ಕಾರ ಇಂಥ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದೆ. ಒಂದು ಅಂಗಡಿಯಾಗ ಹಾಕ್ಕೊಂಡು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅನ್ನೋಷ್ಟೊತ್ತಿಗೆ ಜನ ಹೋಗಿ ಬೀಳ್ತಾರೆ. ಯಾಕಂದರೆ ಜನಕ್ಕೆ ಬೇಕದು, ಕಸ್ಟಮರ್ಗೆ ಬೇಕು. ಬಟ್ ಅದನ್ನು ಕರೆಕ್ಟಾಗಿ ಸಪ್ಲೈ ಮಾಡೋದು ಮತ್ತು ಬ್ರ್ಯಾಂಡಿಂಗ್ ಮಾಡೋ ಜವಾಬ್ದಾರಿ ಇವಾಗ ನಾವು ಮುಂದೆ ತಗೋಬೇಕಾಗುತ್ತೆ. ಸಾವಯವ ಕೃಷಿ ಅಂತ ಏನಂತ ಇದ್ರು ಅದಕ್ಕೆ ವಾಪಸ್ ಹೋಗ್ತಾರೆ. ಬೆಂಗಳೂರಲ್ಲಿ ಇವಾಗ ಯಾವುದೋ ಅಂಗಡಿಗಳು ಇಟ್ಕೊಂಡು ಆರ್ಗ್ಯಾನಿಕ್ ಫಾರ್ಮಿಂಗ್ ಆರ್ಗ್ಯಾನಿಕ್ ಇದು ಪ್ರಾಡಕ್ಟ್ಸ್ ಅಂತ ತೋರಿಸಿದಾಗ ಅವ್ರು ಎಲ್ಲರೂ ಹೋಗಿ ಅಲ್ಲಿ ತೊಗೊಳ್ತಿದ್ದಾರೆ ಹೊರತು ಅದು ನಿಜವಾಗ್ಲೂ ಆರ್ಗ್ಯಾನಿಕ್ಕ ಇಲ್ಲ ಅಂತ ಕೂಡ ಗೊತ್ತಾಗ್ತಾಯಿಲ್ಲ. ನಾವು ಎಲ್ಲೋ ಒಂದು ಕಡೆ ಬ್ರ್ಯಾಂಡ್ ಮಾಡಿ ಹಂಗೆ ಮಾಡೋಕ್ಕೆ ಹೋದಾಗ ಅದು ಗ್ಯಾರಂಟಿ ಸಕ್ಸಸ್ ಆಗುತ್ತೆ ಅಂತ ಒಂದು ನಂಬಿಕೆ ನನಗಿದೆ. ರೈತರಿಗೆ ಪ್ರಾತ್ಯಕ್ಷಿಕಗಳು ಬೇಕಾಗುತ್ತದೆ ಮತ್ತು ಕ್ಷೇತ್ರೋತ್ಸವಗಳು ಬೇಕಾಗ್ತದೆ. ಇವೆಲ್ಲನೂ ಏನೋ ಒಂದು ಅಂಗಡಿಗಳು ಥರ ಬಂದು ಹೋಗ್ತವೆ. ಆದರೆ ಇಲ್ಲಿ ನಮಗೆ ವಿಜ್ಞಾನಿಗಳ ಸಲಹೆಗಳು ತುಂಬ ಬೇಕಾಗಿರ್ತದೆ. ಅವೆಲ್ಲ ಒಂದು ಸಮಾಲೋಚನೆಗಳನ್ನೆಲ್ಲ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಈಗಾಗಲೇ ನಮಗೆ ರೈತರಿಗೆ ರಸಗೊಬ್ಬರಗಳು ಮತ್ತು ಕೀಟನಾಶಕಗಳು ಕಡಿಮೆ ಮಾಡಿ ಮತ್ತು ಸಾವಯವ ಗೊಬ್ಬರಗಳು ಮತ್ತು ಸಾವಯವ ಕೀಟನಾಶಕಗಳನ್ನು ಕೊಟ್ಟರೆ, ಸಹಾಯಧನ ಕೊಟ್ಟರೆ ತುಂಬ ಚೆನ್ನಾಗಿರ್ತದೆ. ಸೊ ನಮಗೆ ತುಂಬ ಸಂತೋಷ ಆಗ್ತದೆ. ಹಾಗಾಗಿ ಇಲ್ಲಿ ಇರುವಂಥ ಸ್ಟಾಲ್ಗಳಲ್ಲಿ ನಮ್ಮ FAOಗಳಲ್ಲಿ ಮಾಡಿರುವಂಥ ಮೌಲ್ಯವರ್ಧನ ಪದಾರ್ಥಗಳನ್ನು ಇಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೂ ಎಲ್ಲ FAOಗಳಲ್ಲಿರುವಂತಹ ಸ್ತ್ರೀಗಳು ಮಾಡಿರುವಂಥ FIGಗಳಲ್ಲಿ ಮಾಡಿರುವಂತಹ ಮಹಿಳೆಯರ ಮೌಲ್ಯವರ್ಧನೆಗಳಿಂದ ಮಾಡಿರುವಂಥ ಪದಾರ್ಥಗಳನ್ನು ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು. ಹಾಗೂ ಎಲ್ಲ FAOಗಳಲ್ಲಿ ಬೆಳೆದಿರುವಂತಹ ಮೌಲ್ಯವರ್ಧನೆ ಮಾಡಿರುವಂತಹ ಪದಾರ್ಥಗಳನ್ನು ಎಲ್ಲ ರೈತರಿಗೂ ಒಳ್ಳೆ ಬೆಳೆ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದಾರೆ. ತುಂಬ ಕ್ರೌಡ್ ಇದೆ ಸರ್. ಆ್ಯಕ್ಚುಲಿ ನಮಗೂ ನೋಡಿ ತುಂಬ ಖುಷಿ ಆಯಿತು. ರೈತರಿಂದಲೇ ನಾವು ಇಲ್ಲಿ ಜೀವನವನ್ನು ನಡೆಸ್ತಿರ್ತಕ್ಕಂಥದ್ದು. ಯಾವುದೇ ನಾವು ಸ್ಟೇಜ್ಗೆ ಹೋದ್ರೇನು ರೈತ ಬೆಳೆದಿರ್ತಕ್ಕಂಥ ಅನ್ನನೇ ತಿನ್ನಬೇಕು ನಾವು. ಸೊ ಹಂಗಾಗಿ ಅನ್ನದಲ್ಲಿ ಇವಾಗ ಯಾವುದೇ ರೀತಿಯಾದಂಥ ಶಕ್ತಿ ಇಲ್ಲದೇ ಇರೋದ್ರಿಂದ ಸಿರಿಧಾನ್ಯಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಗೌರ್ಮೆಂಟು ಈ ಒಂದು ಮೇಳವನ್ನು ಏರ್ಪಡಿಸಿದ್ದಾರೆ ಸರ್. ರೈತರಿಗೆಲ್ಲ ತುಂಬ ಖುಷಿಯಾಗಿದೆ. ರೈತರು ಸಹ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ.